ಓಕೆ, ಇವತ್ತಿನ ವಿಡಿಯೋದಲ್ಲಿ ಆಲ್ಗರಿದಮ್ ಅಂತ ಅಂದ್ರೆ ಏನು ಅಂತ ನೋಡೋಣ. ಆಲ್ಗರಿದಮ್ ಅಂತ ಅಂದ್ರೆ ಫೈನೈಟ್ ಸೆಟ್ ಆಫ್ ಸ್ಟೆಪ್ಸ್ ಟು ಸಾಲ್ವ್ ಅ ಪ್ರಾಬ್ಲಮ್. ಒಂದು ಸ್ಟೆಪ್ಸ್ ನ ಇಟ್ಕೊಂಡು ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಸ್ಟೆಪ್ಸ್ ನ ಡಿಫೈನ್ ಮಾಡ್ಕೋತೀವಿ, ಆಮೇಲೆ ಅದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕಾಗದು. ಓಕೆನಾ? ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಫೈನೈಟ್ ನಂಬರ್ ಆಫ್ ಸ್ಟೆಪ್ಸ್ ಅಂದ್ರೆ ಲಿಮಿಟೆಡ್ ನಂಬರ್ ಆಫ್ ಸ್ಟೆಪ್ಸ್, ಹಂಗಂತ ಪೂರ್ತಿ ತುಂಬಾ ಸ್ಟೆಪ್ಸ್ ಬರೆಯೋ ಆಗಿಲ್ಲ. ಇಲ್ಲಿ ಫೈನೈಟ್ ಸ್ಟೆಪ್ ಸೆಟ್ ಆಫ್ ಲೈಫ್ ಎಕ್ಸಾಂಪಲ್ ತಗೊಂಡಾಗ ನಾವು ಆಲ್ಗರಿದಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮಮ್ಮ ಏನಾದ್ರೂ ಒಂದು ಟೀ ಮಾಡಿ ಅಂತ ಅಂದಾಗ ನೀವು ಸ್ಟೆಪ್ಸ್ ಮಾಡ್ಕೋತೀರಾ. ಹೆಂಗೆ ಫಸ್ಟ್ ವಾಟರ್ ಹಾಕ್ಬೇಕು, ನೀರ್ ಹಾಕ್ಬೇಕು, ಆಮೇಲೆ ಬಾಯ್ಲ್ ಮಾಡ್ಬೇಕು, ಆಮೇಲೆ ಟೀ ಪೌಡರ್ ಹಾಕ್ಬೇಕು, ಶುಗರ್ ಹಾಕ್ಬೇಕು, ನೆಕ್ಸ್ಟ್ ಸ್ಟೆಪ್, ಆಮೇಲೆ ನೆಕ್ಸ್ಟ್ ಮಿಲ್ಕ್ ಹಾಕ್ಬೇಕು, ಲಾಸ್ಟ್ ಗೆ ಒಂದು ಗ್ಲಾಸ್ ಅಲ್ಲಿ ಪೋರ್ ಮಾಡಿದ್ರೆ ಮುಗಿಯುತ್ತೆ. ಸೊ ಇದನ್ನ ನೀವು ಸ್ಟೆಪ್ಸ್ ಅದೇ ತರ ಒಂದು ನೀವು ಹೆಂಗೆ ಟೀ ಮಾಡೋದಕ್ಕೆ ಒಂದು ಸ್ಟೆಪ್ಸ್ ಮಾಡ್ಕೊಂಡ್ರಿ, ಅದೇ ತರ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಪ್ರೋಗ್ರಾಮಿಂಗ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಆ ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡೋದಕ್ಕೆ ಫಸ್ಟ್ ನೀವು ಸ್ಟೆಪ್ಸ್ ನ ಬರ್ಕೋತೀರಾ. ಇಲ್ಲಿ ಏನ್ ಎಕ್ಸಾಂಪಲ್ ತಗೊಂಡಿದ್ದೀನಿ ಅಂತ ಅಂದ್ರೆ ಲೈಕ್ ರೀಡ್ ಎ, ರೀಡ್ ಬಿ ಅನ್ನೋದು ಇನ್ಪುಟ್ಸ್ ಇಲ್ಲಿ. ಓಕೆನಾ? ಸಮ್ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಲಾಜಿಕ್ ಬರಿತೀವಿ ಇಲ್ಲಿ. ಲೈಕ್ ಇಲ್ಲಿ ಪ್ರಿಂಟ್ ಅನ್ನೋದು ಔಟ್ಪುಟ್. ಈ ಪ್ರಾಬ್ಲಮ್ ನ ಸ್ಟೇಟ್ಮೆಂಟ್ ಯಾವಾಗ್ಲೂ ಬರಿಬೇಕು ಸ್ಟೆಪ್ಸ್ ಅಲ್ಲಿ ಅಂತಂದ್ರೆ ಫಸ್ಟ್ ಇನ್ಪುಟ್ ಇರಬೇಕು, ನೆಕ್ಸ್ಟ್ ಲಾಜಿಕ್ ಇರಬೇಕು, ನೆಕ್ಸ್ಟ್ ಲಾಸ್ಟ್ಲಿ ಔಟ್ಪುಟ್ ಡಿಫೈನ್ ಆಗಿರ್ಬೇಕು. ಸೊ ಇದು ಆಲ್ಗರಿದಮ್ ಆಗಿರುತ್ತೆ. ನೆಕ್ಸ್ಟ್ ಅನಾಲಿಸಿಸ್. ಅನಾಲಿಸಿಸ್ ಅಂತ ಅಂದ್ರೆ ಇಸ್ ಅ ಪ್ರೊಸೆಸ್ ಆಫ್ ಕಂಪೇರಿಂಗ್. ಏನ್ ಮಾಡ್ತಿದೀವಿ ಅಂದ್ರೆ ಇಲ್ಲಿ ಕಂಪೇರ್ ಮಾಡ್ತಿದೀವಿ, ಕಂಪೇರಿಂಗ್ ಟು ಆಲ್ಗರಿದಮ್ಸ್ ವಿತ್ ಟೈಮ್ ಅಂಡ್ ಸ್ಪೇಸ್. ಒಂದ್ ಕಂಪೇರ್ ಮಾಡೋದನ್ನ ನಾವು ಅನಾಲಿಸಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೆಂಗೆ ಹೇಳ್ಬೋದು ಅಂತ ಅಂದ್ರೆ ಅನಾಲಿಸಿಸ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 2 ಫ್ರೆಂಡ್ಸ್ ಇರ್ತಾರೆ. ಓಕೆನಾ? 2 ಫ್ರೆಂಡ್ಸ್ ಇರ್ತಾರೆ. ಇದು ಬಂದು ಫ್ರೆಂಡ್ 1. ಓಕೆ, ಇವರು ಫ್ರೆಂಡ್ 1 ಮತ್ತೆ ಇವರು ಫ್ರೆಂಡ್ 2. ಓಕೆ, ಇಲ್ಲಿ ಏನಾಗುತ್ತೆ, ಇವನ್ ಏನ್ ಮಾಡ್ತಾನೆ, ಇವನು ಸ್ಕೂಲ್ಗೆ ಬರ್ಬೇಕು ಅಂತ ಅಂದ್ರೆ ಬೈಸೈಕಲ್ ಅಲ್ಲಿ ಬರ್ತಾನೆ. ಬೈಸೈಕಲ್ ಅಲ್ಲಿ ಸ್ಕೂಲ್ ಅಲ್ಲಿ ಬಂದಾಗ ಎಷ್ಟು ತಗೊಳುತ್ತೆ, ಬೇಗ ಬಂದ್ಬಿಡ್ತಾನೆ. ಬೈಸೈಕಲ್ 10 ಮಿನಿಟ್ಸ್ ಬರುತ್ತೆ. ಇವನ್ ಏನ್ ಮಾಡ್ತಾನೆ, ವಾಕ್ ಮಾಡ್ಕೊಂಡ್ ಬರ್ತಾನೆ. ಸೊ ಇದು ಎಷ್ಟು ಟೈಮ್ ತಗೊಳುತ್ತೆ, 30 ಮಿನಿಟ್ಸ್ ತಗೊಳುತ್ತೆ ಅಲ್ಲಿಂದ ಬರೋದಕ್ಕೆ, ಸ್ಕೂಲಿಂದ ಬರೋದಕ್ಕೆ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋತಿದೀವಿ, ಕಂಪೇರ್ ಮಾಡ್ತೀವಿ. ಓಕೆನಾ? ಇವರಿಬ್ರಲ್ಲಿ ಯಾರು ಫಾಸ್ಟರ್ ಇದ್ದಾರೆ, ಓಕೆ, ಫಾಸ್ಟ್ ಯಾರು ಬರ್ತಾರೆ, ಮತ್ತೆ ಯೂಸ್ ಲೆಸ್ ಎಫರ್ಟ್, ಯಾರು ಲೆಸ್ ಎಫರ್ಟ್ ಆಗ್ತಿದ್ದಾರೆ. ಓಕೆನಾ? ಕಡಿಮೆ ಟೈಮಲ್ಲಿ ಯಾರು ರೀಚ್ ಆಗ್ತಿದ್ದಾರೆ, ಮತ್ತೆ ಫಾಸ್ಟ್ ಆಗು ಕೂಡ ಯಾರು ರೀಚ್ ಆಗ್ತಿದ್ದಾರೆ. ಇಲ್ಲಿ ನಥಿಂಗ್ ಬಟ್ ನಾವ್ ಏನ್ ಇವರಿಬ್ರಲ್ಲಿ ಅನಲೈಸ್ ಮಾಡ್ತಿದೀವಿ, ಕಂಪೇರ್ ಮಾಡ್ತಿದೀವಿ, ಯಾರು ಬೇಗ ಆಗುತ್ತೆ. ಇಲ್ಲಿ ಏನ್ ಬರ್ತಿದೆ ನಮ್ಗೆ, ಟೈಮ್ ಮತ್ತೆ ಸ್ಪೇಸ್. ಲೈಕ್ ದಟ್ ಇನ್ ದ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನಾಗುತ್ತೆ, ಪ್ರೋಗ್ರಾಮಿಂಗ್ ಬರಿಬೇಕಾದ್ರೆ, ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ಹೌ ಮಚ್ ಫಾಸ್ಟ್, ಎಷ್ಟು ಫಾಸ್ಟ್ ಆಗಿ ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಯ್ತು, ಮತ್ತೆ ಸ್ಪೇಸ್, ಮೆಮೊರಿಗೆ ಎಷ್ಟು ಸ್ಪೇಸ್ ತಗೊಂಡಿದೆ, ಹೌ ಮಚ್ ಲೈಕ್ ಮೆಮೊರಿ ಕನ್ಸ್ಯೂಮ್ ಆಗ್ತಿದೆ. ಸೊ ನಾವ್ ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ಪ್ರೋಗ್ರಾಮ್ ಬರಿಬೇಕಾದ್ರೆ ಪ್ರೋಗ್ರಾಮು ಫಾಸ್ಟ್, ಎಷ್ಟು ಫಾಸ್ಟ್ ಆಗಿ ಪ್ರೋಗ್ರಾಮ್ ರನ್ ಆಗ್ತಿದೆ ನಮ್ದು. ಮತ್ ಇನ್ನೊಂದೇನು ಅಂತಂದ್ರೆ ಮೆಮೊರಿ ನಮ್ದು ಕಡಿಮೆ ಯೂಸ್ ಆಗ್ಬೇಕು. ಕಡಿಮೆ ಮೆಮೊರಿ ಯೂಸ್ ಆಗಿ ನಾವು ಪ್ರೋಗ್ರಾಮ್ ಬೇಗ ರನ್ ಮಾಡಂಗ್ ಮಾಡ್ಬೇಕು. ಓಕೆನಾ? ಆ ತರ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಅನಾಲಿಸಿಸ್ ಮಾಡೋ ಟೈಮ್ ಅಲ್ಲಿ ನಮ್ಗೆ 2 ಟೈಪ್ಸ್ ಆಫ್ ಅನಾಲಿಸಿಸ್ ಇರುತ್ತೆ. ಒಂದು ಪ್ರಯೋರ್ ಅನಾಲಿಸಿಸ್, ಇದು ಐ ಮಾಡ್ಕೊಳ್ಳಿ, ಪ್ರಯೋರ್ ಅನಾಲಿಸಿಸ್ ಇದು. ನೆಕ್ಸ್ಟ್ ಪೋಸ್ಟೀರಿಯರ್ ಅನಾಲಿಸಿಸ್ ಅಂತ. ಪ್ರಯೋರ್ ಅನಾಲಿಸಿಸ್ ಅಂದ್ರೆ ಏನು ಅಂತ ಅಂದ್ರೆ ಬಿಫೋರ್ ಎಕ್ಸಿಕ್ಯೂಷನ್, ನಾವು ಒಂದು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಕ್ಕಿಂತ ಮುಂಚೆ ಹೇಗಿರುತ್ತೆ, ಏನ್ ಪ್ಲಾನ್ ಮಾಡ್ತೀವಿ, ಮತ್ತೆ ಪೋಸ್ಟೀರಿಯರ್ ಆಫ್ಟರ್ ಎಕ್ಸಿಕ್ಯೂಷನ್ ಹೇಗಿರುತ್ತೆ ಒಂದು ಅನಾಲಿಸಿಸ್. ಫಾರ್ ಎಕ್ಸಾಂಪಲ್ ಈಗ ಒಂದ್ ಎಕ್ಸಾಂಪಲ್ ಥಿಂಕ್ ಮಾಡಿ, ಒಂದ್ ಟ್ರಿಪ್ ಹೋಗ್ತೀರಾ. ಓಕೆನಾ? ಟ್ರಿಪ್ ಹೋಗ್ಬೇಕು ಅಂತ ಅಂದ್ರೆ ನೀವು ಮುಂಚೆನೆ ಪ್ಲಾನ್ ಮಾಡ್ಕೋತೀರಾ. ಟ್ರಿಪ್ ಅಲ್ಲಿ ಫಾರ್ ಎಕ್ಸಾಂಪಲ್ ಏನು ಅಂತ ಅಂದ್ರೆ ಎಷ್ಟು ಟೈಮ್ ತಗೊಳ್ಬಹುದು ನಾನು ರೀಚ್ ಆಗೋದಕ್ಕೆ, ಮತ್ತೆ ಪೆಟ್ರೋಲ್ ಎಷ್ಟು ಖರ್ಚಾಗ್ಬೋದು ಇಲ್ಲಿಂದ ಹೋಗೋದಕ್ಕೆ ಅಂತ ಇನ್ನು ಹೋಗಿರಲ್ಲ, ಬಟ್ ಥಿಂಕ್ ಮಾಡ್ತೀರಾ ಎಷ್ಟು ಆಗ್ಬೋದು ಅನ್ನೋ ತರ. ಸೊ ಒಂದ್ ಪ್ರೋಗ್ರಾಮ್ ಬರೆಯೋಕ್ಕಿಂತ ಮುಂಚೆ ನೀವು ಅನಲೈಸ್ ಮಾಡ್ತೀರಾ. ಯಾವ ತರ ಅನಲೈಸ್ ಮಾಡ್ತೀರಾ, ಸ್ಟೆಪ್ ಮೂಲಕ ಅನಲೈಸ್ ಮಾಡ್ತೀರಾ, ಲಾಜಿಕ್ ಬರೆದ್ಬಿಟ್ಟು. ಅದನ್ನ ನಾವು ಪೋಸ್ಟೀರಿಯರ್ ಅನಾಲಿಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಯೋರ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಪೋಸ್ಟೀರಿಯರ್ ಅನಾಲಿಸಿಸ್ ಅಂತ ಅಂದ್ರೆ ಆಫ್ಟರ್ ಎಕ್ಸಿಕ್ಯೂಷನ್. ಅಂದ್ರೆ ನೀವು ಟ್ರಿಪ್ ಹೋಗ್ತೀರಾ, ಟ್ರಿಪ್ ಹೋದ್ ಆದ್ಮೇಲೆ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಏನಂತ, ಆಕ್ಚುಯಲ್ ಟೈಮ್ ಎಷ್ಟು ತಗೋತು ರೀಚ್ ಆಗಿದ್ವಿ, ಮತ್ತೆ ಪೆಟ್ರೋಲ್ ಎಷ್ಟು ಖರ್ಚಾಗಿದೆ ನಾನು ಇಲ್ಲಿ ಬಂದ್ಬಿಟ್ಟು. ಸೊ ನಿಮ್ಗೆ ಅವಾಗ ಆಕ್ಚುಯಲ್ ಆಗಿ ಅದೇ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಲೈಕ್ ದಟ್ ಇನ್ ದ ಪ್ರೋಗ್ರಾಮ್ ಆಸ್ ವೆಲ್. ಏನಂತ ಅಂದ್ರೆ ನೀವು ಪ್ರೋಗ್ರಾಮ್ ಬರೆಯೋದಕ್ಕೆ ಎಷ್ಟು ಟೈಮ್ ತಗೊಳ್ತು, ಮತ್ತೆ ಎಷ್ಟು ಮೆಮೊರಿ ಕನ್ಸ್ಯೂಮ್ ಆಯ್ತು ಅನ್ನೋದು ಗೊತ್ತಾಗುತ್ತೆ ನೀವು ಪೋಸ್ಟೀರಿಯರ್ ಅನಾಲಿಸಿಸ್ ಮಾಡಿದಾಗ. ಸೊ ಇವೆರಡು ಅನಾಲಿಸಿಸ್ ಕೂಡ ಬಹಳ ಮುಖ್ಯ ಆಗುತ್ತೆ ನೀವು ಪ್ರೋಗ್ರಾಮ್ ಬರೆಯೋದಕ್ಕೆ.